ಹಾಗಾದ್ರೆ ನೀವು ಸತ್ಯವಂತರು? ಈ 3 ಜನನು ಹೇಳ್ತಾವ್ರೆ ನೀನು ಭ್ರಷ್ಟ, ನೀನು ಭ್ರಷ್ಟ, ನೀನು ಕಳ್ಳ, ನೀನು ಕಳ್ಳ. ಆ ಕಡೆ ಮೂಲೆಲ್ಲ ಬರೇ ಕಳ್ಳ ಅಂತಾನೆ, ಈ ಕಡೆ ಮೂಲೆ ನಿಮ್ಮ ಅಪ್ಪ ಕಳ್ಳ ಅಂತ. ಇದೇನ್ರಿ ರಾಜಕಾರಣ? ಇದೇನಾ ನೀವು ಯುವಕರಿಗೆ ಕಲಿಸ್ಕೊಡ್ತಾ ಇರೋದು ಇವತ್ತು? ಇದೇನಾ ಇವತ್ತು ಕರ್ನಾಟಕ ರಾಜ್ಯದ ರಾಜಕಾರಣದ ದೂರದೃಷ್ಟಿ? ಛೇ 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 ನೋ. ಆಮೇಲೆ ಈಗ ನೋಡ್ರಿ ಮಜಾ ಅಂದರೆ, ನಾವು ಎನ್ಕ್ವೈರಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ಯಾವುದನ್ನ ಮೂಡನ ಎನ್ಕ್ವೈರಿ ಮಾಡ್ತಾಯಿದ್ವಿ. ಈ ಯಾತ್ರೆ ಮೇಲೆ ನಡೀತಾ ಇದೆ, ಮೂಡಾದ್ಮೇಲೆ ನಡೀತಾ ಇದೆ ಪಾದಯಾತ್ರೆ. ಪಾಪ ತಾವೆಲ್ಲ ಬಂದಿವ್ರಿ, ಮೂಡ ಹೆಬ್ಬಾಗ್ಲೆಲ್ಲ ನಾವೆಲ್ಲ ಪ್ರೆಸ್ ಮೀಟ್ ಮಾಡಿದ್ವು, ಅದಲ್ಲೇ ಬಿಚ್ಚಿದ್ವು ಏನೇನು ಅಂತಂತ ಹೇಳಿ. ಮೂಡ ಹೆಬ್ಬಾಗ್ಲಲ್ಲೇ ಅದನ್ನು ಇವತ್ತೇನಾಗಿದೆ, ಇವತ್ತು ಮೂಡಾದಲ್ಲಿ ಏನು ಕೆಲಸ ಆಗ್ತಾಯಿಲ್ಲ, ಸ್ಥಗಿತಾಗಿ ಹೋಗಿದೆ ಪೂರ. ಅಲ್ಲಿ ಏನು ಕೆಲಸ ನಡೀತಾ ಇದೆ? ನಾವು ಎನ್ಕ್ವೈರಿ ಮಾಡ್ತೀವಿ, ಎನ್ಕ್ವೈರಿ ಕಮಿಷನ್, ಯಾರೋ ದೇಸಾಯಿ ಎನ್ಕ್ವೈರಿ ಕಮಿಷನ್ ಏನು ಉಳಿದಿದೆ? ಅಲ್ಲಿ ಇರೋ ರೆಕಾರ್ಡ್ಸ್ಗಳನ್ನೆಲ್ಲನೂ UD ಮಂತ್ರಿ ಸುರೇಶ್ ಎಂಥವನು ಏರೋಪ್ಲೇನಲ್ಲಿ ಹೊತ್ಕೊಂಡೋದವನು, ಏರೋಪ್ಲೇನಲ್ಲೇ ಏರೋಪ್ಲೇನಲ್ಲಿ ಬಂದಿದ್ಯಾತಕ್ಕೆ ಅವನು ರೆಕಾರ್ಡ್ ಹೊತ್ಕೊಂಡು ಹೋಗಿ ಬಂದ. ರೆಕಾರ್ಡ್ಸ್ ಎಲ್ಲ ಏರೋಪ್ಲೇನಲ್ಲಿ ತುಂಬ್ಕೊಂಡು ಹೋದ. ಇನ್ನಿರೋ ರೆಕಾರ್ಡ್ಸ್ನ ಯಾರು ರಿಪೇರಿ ಮಾಡ್ತಾವ್ರಲ್ಲಿ? ಯಾರ್ಯಾರನ್ನ ನೀವು ರಿಲೀವ್ ಮಾಡಿದ್ರಿ ಅವರೆಲ್ಲ ತಿರುಗಿ ಬಂದು ಅಲ್ಲೇ ಒಕ್ಕರ್ಸ್ಕೊಂಡು ಮಾಡ್ತಾವ್ರೆಲ್ಲರೂ. ತಿರುಗಿ ಬಂದವರೆಲ್ಲರೂ ಅವ್ರವರೇ ಮಾಡ್ತಾವ್ರೆ. ಮಂಜುನಾಥ್ ಒಬ್ಬ ರೆವಿನ್ಯೂ ಇನ್ಸ್ಪೆಕ್ಟ್ರು, ನಟೋರಿಯಸ್, ಅವನದೇ ಎಲ್ಲ ಮಾಸ್ಟರ್ ಪ್ಲ್ಯಾನ್ಗಳು. ಅವ್ನು ತಿರುಗಿ ಅಲ್ಲೇ ಬಂದು ಕೆಲಸ ಮಾಡ್ತಾವನು. CC ಕ್ಯಾಮ್ರಾ ಎಲ್ಲ ತೆಗೆದುಬಿಟ್ಟಿದ್ದೀರಾ, ಎಲ್ಲ ರಾತ್ರಿ ಹೊತ್ತು ಹಗಲತ್ತು ಬಂದು ಅಲ್ಲೇ ಯಾವುದನ್ನ ಕಿತ್ತಾಕ್ಬೇಕು ಕಿತ್ತಾಕ್ತಾ ಇದ್ದೀರಾ. ಆಮೇಲೆ ಇನ್ನೊಬ್ಬ ಪರಿಹಾರ ಕೊಡ್ತೀವಲ್ಲ ನಾವು, ಕಾಂಪನ್ಸೇಷನ್, ಅಲ್ಲೊಬ್ಬ ಹುಡುಗ ಯಾರು ಕುಮಾರ ಅಂತ, ಇವನ್ನೆಲ್ಲ ತಿರುಗಿ ಯಾಕ್ರಿ ಬಿಟ್ಟಿದ್ದೀರಾ ಮೂಡಾದೊಳಗೆ? ಅವ್ರು ಏನೇನು ಬೇಕೆಲ್ಲ ರಿಪೇರಿ ಮಾಡ್ತಾವ್ರಲ್ಲಿ ಕೂತ್ಕೊಂಡು ನಮ್ಮ UD ಮಿನಿಸ್ಟ್ರಿ ಪರವಾಗಿ. ನೀವು ಏನು ಎನ್ಕ್ವೈರಿ ಮಾಡ್ತೀರಾ ಮೇಲಿಂದ? ಸಿದ್ದರಾಮಯ್ಯನವರೇ, ವಾಟ್ ಈಸ್ ದ ಎನ್ಕ್ವೈರಿ ಯು ಆರ್ ಗೋಯಿಂಗ್ ಟು ಕಂಡಕ್ಟ್ ಇನ್ ಫ್ಯೂಚರ್? ಎಲ್ಲ ಕಿತ್ತು ಬಿಸಾಕ್ತಾವ್ರಿ ಅಲ್ಲಿ. ಅಯ್ಯೋ ರಾಮ್ನೇ, ಅವು ಯಾರೋ ಕಮಿಷನರು ಪಾಪ ಸುಮ್ಮನೆ ಕೂತಿದ್ದಾರೆ. ಎಂಥದ್ದು ಕಮಿಷನರ್? ಅವ್ರ ಕಮಿಷನರ್ ಅದಕ್ಕೆ ಹಾಕಿರೋದು, ಕಿತಾಕಕ್ಕೆ ಆ ಕಮಿಷನರ್ ಹಾಕಿರೋದು. ಏನಪ್ಪ, ಅಲ್ಲಿರೋರ್ನೆಲ್ಲ ನೀವು ಹೊರಗೆ ಕಳಿಸ್ತೊರ್ತು ರಿಪೇರಿ ಆಗಲ್ಲ, ನೀವು ಯಾವ ಎನ್ಕ್ವೈರಿ ಏನೂ ಆಗಲ್ಲ. ಅದರಿಂದ ಸಾಲ್ ಕಾಮನ್ ಸೆನ್ಸ್. ಒಬ್ಬ ಮಿನಿಸ್ಟ್ರಿಗೆ ನಾವು ಪಾರದರ್ಶಕವಾಗಿ ಇದನ್ನು ವಿಚಾರಣೆ ಮಾಡ್ತೀವಿ, ತಪ್ಪಿತಸ್ಥನ ಇದು ಮಾಡ್ತೀವಿ ಅಂತ ನೀವು ಹೇಳುವಂಥವ್ರು, ರಿಲೀವ್ ಮಾಡಿದ ಅಧಿಕಾರಿಗಳೆಲ್ಲ ಒಳಗೆ ಬಂದು ರಾತ್ರಿ ಹಗಲು ಕೆಲಸ ಮಾಡ್ತಾವ್ರಲ್ಲ, ಈ CCTV ಎಲ್ಲ ತೆಗೆದುಬಿಟ್ಟು. ಬೇಕಾದ್ರೆ ಇದಾದ್ಮೇಲೆ ಒಂದ್ಸರಿ ಹೋಗಿ ಬರ್ರಿ ರೌಂಡು, ನಮ್ಮ ಮೀಡಿಯಾದವರು TV ಸಮೇತ ಹೋಗಿ ಬರ್ರಿ ಅಲ್ಲ ಏನು ನಡೀತಾ ಇದೆ ಅಲ್ಲಿ ಅಂತ. ನಾವು ಎಲ್ಲ ಜನರ ಕಣ್ಣಿಗೆ ಮಣ್ಣೆರ್ಚುವಂಥ ಕೆಲಸ ನಡೀತಾ ಇದೆ. ಹಾಗಾಗಿ ಸುಮ್ಮನೆ ಇವೆಲ್ಲ ನಾಟಕಗಳು. ನಾನು ಅಪ್ಪ ಯಾರ ನಡೆನೂ ಸರಿ ಇಲ್ವಲ್ರಿ? ಯಾರ ನಡೆ ಸರಿಗಿದಪ್ಪ? ಓಲಿ ಕಾಂಗ್ರೆಸ್ನವ್ರ ನಡೆ ಸರಿಗಿದೆಯಾ? ಎಲ್ರಿ ಇದ್ದೀರಿ ಸ್ವಾಮಿ? 88 ಜನರ ಲಿಸ್ಟ್ ಮಾಡ್ತು ಆಲ್ ಇಂಡಿಯಾದಲ್ಲಿ ಕೋಟ್ಯಾಧಿಪತಿಗಳು ಯಾರು ಅಂತ. ಆ 88 ಜನಗಳಲ್ಲಿ 8 ಜನ ಕರ್ನಾಟಕದವರು ಇದ್ದಾರೆ. ಎಲ್ಲರೂ 500 ಕೋಟಿ ಮೇಲಿರೋರು ಅವರು. ಎಲ್ರಿ ಎಲ್ಲಿ ಸಾಯ್ತೀರ್ರಿ? ಅದು ದುಡ್ಡು ತೊಗೊಂಡೋಗಿ ನೀವು, ಜನರ ದುಡ್ಡು. ಛೇ 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 ಏನಪ್ಪ?
ಯಾವ್ದು ತಪ್ಪು ಅನ್ನಲ್ಲ. ದಿಸ್ ದಿ ಸ್ಪಿರಿಟ್ ಆಫ್ ಡೆಮೋಕ್ರೆಟಿಕ್ ಐಡಿಯಾಲಜಿ ಎರಡೂ ನನಗೆ ಯಾಕೆ ಮಾಡ್ತಾವ್ರು ಗೊತ್ತಿಲ್ಲ ಇವರು. ನೀನು ಕೇಳಪ್ಪ, ಚೆನ್ನಾಗಿ ಕೇಳ್ತಿದ್ದಿ ಸರ್, ಜೋರಾಗಿ ಕೇಳಪ್ಪ. ಹೌದು ಹೌದು, ಪ್ರವಾಹನೂ ಇಲ್ಲ, ಏನಿಲ್ಲ ಪಾಪ. ಅಲ್ಲರಿ ಯಾರು ಮೆಚ್ತಾರೆ ಇದೆಲ್ಲನೂ? ದೇಶದಲ್ಲಿ ಪ್ರವಾಹ ಬಂದು ಜನ ತೇಲೋಯ್ತಾವ್ರೆ. ಆಮೇಲೆ ಅಲ್ಲಿ ಎಂಥದೋ ಕೇಂದ್ರಗಳು ಮಾಡಿ ಅದರಲ್ಲೂ ದುಡ್ಡು. ಅಯ್ಯೋ, ಅದು ತೆಗದೇ ಇಲ್ಲ, ಅದಕ್ಕೆ ಆಲೇ ಬಿಲ್ಗಳಾಗ್ತಾವೆ. ಏನು ಎಲ್ಲಿದ್ದೀವ್ರಿ? ಗಬ್ಬೆದ್ದು ಹೋಯ್ತು, ಹೋಗ್ರಿ ಆ ಕಡೆ, ಗಬ್ಬೆದ್ದು ಹೋಯ್ತದೆ. ಬಟ್ ಕಾರಣ ಇಷ್ಟ ಇದಕ್ಕೆಲ್ಲ. ಆ ಕಡೆ ಒಬ್ಬ ಇನ್ಸ್ಪೆಕ್ಟ್ರು, ಇಬ್ಬರು ಇನ್ಸ್ಪೆಕ್ಟ್ರು ಸೂಯಿಸೈಡ್ ಮಾಡ್ಕೊಂಬಿಟ್ರು ಟ್ರಾನ್ಸ್ಫರ್ ದಂಧೆ ಒಳಗೆ. ಇಲ್ಲಿ ನಾವು ಯಾರನ್ನು ಬೈಯೋಣ? ಇಲ್ಲಿ ಈ ಟ್ರಾನ್ಸ್ಫರ್ ಮಾಡೋಕ್ಕೆ ದುಡ್ಡು ಇಸ್ಕೊಂಡ MLA ಬೈಯೋಣ, ಅವ್ನು ಓಟ್ ಹಾಕಿ ದುಡ್ಡು ಇಸ್ಕೊಂಡು ಓಟ್ ಹಾಕಿದ್ರಲ್ಲ ಅವ್ರು ಬೈಯೋಣ ನಾವು. 50 ಕೋಟಿ ಕಡಿಮೆ ಆಗಲ್ಲ ಎಲೆಕ್ಷನು. ಅವನು ಹೇಳ್ತಾನೆ, ಏನು ಮಾಡೋದೇಣ, ಸಾಲ ಸೋಲ ತಂದಿದ್ದು ಎತ್ತೆತ್ತಾಗ ಆಗ್ಬೇಕಲ್ಲ, ಈಗ ಎಲ್ರಿ ಇದ್ದೀವಿ. ಅವನೇನು ಮಾಡ್ತಾನೆ ಪಾಪ? ನಾ ಹೇಳ್ದಲ್ಲ, ಕಾಲು ಚಾಚು ಕೈ ಚಾಚು. ಕಾಲು ಚಾಚಿ ಧೈರ್ಯವಾಗಿ ಹೇಳೋನು ಇಲ್ವಲ್ರಿ ಇವತ್ತು. ಕಾಲು ಚಾಚಿ ಧೈರ್ಯವಾಗಿ ಹೇಳೋನು ಇಲ್ವಲ್ರಿ ಇವತ್ತು. ಏಯ್, ನಾನು ಕಾಲು ಚಾಚಿ, ನಾನು ಸ್ವಾಭಿಮಾನ ಇದೆ ಇಲ್ಲ. ಎಲ್ಲ ಕೈ ಚಾಚಿರೋರೇ ಲೀಡ್ರ್ಗಳೆಲ್ಲ. ಅದಕ್ಕೆ ಸುಮ್ಮನೆ ಒಬ್ರ ಮೇಲೊಬ್ರು ಕತೆ ಹೇಳ್ತಾ ಕೂತಿದ್ದಾರೆ. ಜನ ನಂಬಲ್ಲ ನಿಮ್ಮನ್ನ. ನೀವೇನೇ ಟ್ರೈ ಮಾಡಿದ್ರು ಜನನ ನಂಬಿಸೋಕ್ಕೆ ಜನ ನಂಬಲ್ಲ ನಿಮ್ಮನ್ನ. ಜೋರಾಗಿ ನಾವು ಥರ ಯಾಕೋ ಥರ ಕೇಳಿದ್ವಿ ನನ್ನ ಮಗ. ವಾಪಸ್ಸು ಯಾವ್ದನ್ನ? ಅಯ್ಯೋ ರಾಮ್ನೆ, ನಾನು ಮೊದಲನೇ ದಿವಸ ಹೇಳಿದ್ದೀನಲ್ಲ, ನನ್ನ ಫಸ್ಟ್ ಡೇ at the gate of the Muda, what I urged through media, ಸಿದ್ದರಾಮಯ್ಯನ, ದಯಮಾಡಿ ನಿಮ್ಮ 14 ಸೈಟ್ಗಳು ಸರೆಂಡರ್ ಮಾಡಿ, ಅಲ್ಲಿ ಒಂದು ಇದು ಕಟ್ಟಿ, 3 ಎಕರೆ ಏನು ಹೇಳ್ತಿರಲ್ಲ, ಅಲ್ಲಿ ವಿಶೇಷ ಮಕ್ಕಳಿಗೊಂದು ಶಾಲೆ ಕಟ್ಟಿ, ಕ್ಯಾನ್ಸರ್ ಹಾಸ್ಪಿಟ್ಲ್ ಮಾಡಿ, ದೊಡ್ಡ ಕಲ್ಚರಲ್ ಸೆಂಟರ್ ಮಾಡಿ, ಸುತ್ತ ಇರೋರು ಕಹಿಂದಗಳು. ಅವತ್ತು ಇವನು ಯಾರು ಈಗ ಹೇಳು? ನಾನು ಹೇಳಾಲಿ 20 ದಿವಸ ಆಯಿತು. ಇವತ್ತು ಕೂಡ ನಾನು ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರೇ, ಮರ್ಯಾದೆ ಏನು ಹೋಗಲ್ಲ. ನಾವು ಒಪ್ಕೊಂಬಿಟ್ಟಂಗಾಗುತ್ತೆ, ಸೈಟ್ ವಾಪಸ್ ಕೊಟ್ಬಿಡಿ, ಏನೂ ಆಗಲ್ಲ, ಬಿಸಾಕ್ರಿ. ನೀವು ಇವರ ಸೋಷಿಯಲಿಸ್ಟ್. ನಾನು ಸಮಾಜವಾದಿ, ನಾನು ಲಾಯರು ಅಂತೀರಿ. ಯಾಕೆ ಏನು ಮಾಡ್ತೀರಿ? 14 ಸೈಟ್ ಮಾಡಿಕೊಂಡು ಇರೋರೇ 2 ಮಕ್ಕಳು, ಒಬ್ಬರು ಸತ್ತೋದ, ಒಬ್ಬ ಬದುಕವನೆ. ಏನು ಮಾಡ್ತೀರಿ? 14 ಬಿಸಾಕ್ರಿ ಸಿದ್ದರಾಮಯ್ಯ. ಯು ಸರೆಂಡರ್ ದೋಸ್ ಸೈಟ್ಸ್. ಬೆಳಕಿಗೆ ಆರಾಮಾಗಿ ಏನು ಮಾಡ್ತೀಯಪ್ಪ ಅವೆಲ್ಲ ಮಡಿಕೊಂಡು? ಡೋಂಟ್ ಟೇಕ್ ದಿಸ್ ಇಶ್ಯೂ ಎಸ್ ಎ ಪ್ರೆಸ್ಟೀಜ್ ಮಿಸ್ಟರ್ ಸಿದ್ದರಾಮಯ್ಯ. ಇಷ್ಟು ದಿವಸ ನೀವು ಮಾಡ್ಕೊಂಬಂದು ಕಪ್ಪು ಮಸಿ ಆಗ್ತಾ ಇದ್ದೀರಿ. ಪಂಚೆಲ್ಲ ಕಪ್ಪಾಗೋಯ್ತಪ್ಪ, ಮುಖಕ್ಕೆಲ್ಲ ಬಳಿತಾವ್ರೆ. ಯಾರೋ ಬೈರ್ತಿ ಅಂತ ನಿನ್ನ ಶಿಷ್ಯರುಗಳು. ಇಲ್ಲಿ ಇನ್ನೂ ಬುದ್ಧಿ ಬರಲ್ವ ನಿಮ್ಗೆಲ್ಲರಿಗೂ? ಇನ್ನೂ ಬುದ್ಧಿ ಬರಲ್ವೇನ್ರಿ ನಿಮಗೆ? ಅಯ್ಯೋ, ಎಲ್ಲ ಸತ್ಯವಂತರೇ. ಕುಮಾರಸ್ವಾಮಿನೂ ಸತ್ಯವಂತರೇ, ಯಡಿಯೂರಪ್ಪನ ಮಕ್ಕಳು ಸತ್ಯವಂತರೇ, ಸಿದ್ದರಾಮಯ್ಯನೂ ಸತ್ಯವಂತರೇ. ಏನಪ್ಪ ಅಂತಂದ್ರೆ ಜನವೇ ಕಳ್ರೀಗ. ಏನಪ್ಪ ಮಾಡ್ತೀಯ? ಏನು ಮಾಡೋದು? ಹೇಳ್ಬೇಕಲ್ಲ.
ಈಗ ನೋಡ್ರಿ, ಈಗ ಎಲ್ಲರೂ ಬರೀ 14 ಸೈಟ್ ಮಾತಾಡ್ತೀರಿ ಹೊರತು ಬೇರೆದು ಯಾರು ಯಾಕೆ ಮಾತಾಡ್ತಾ ಇಲ್ಲ? ದಳದವ್ರು ಎಷ್ಟು ತಗೊಂಡವ್ರೆ? ದಳದವರೇ ಹೆಚ್ಚಿಗೆ ತಗೊಂಡಿರೋದಿಲ್ಲಿ. ಕಾಂಗ್ರೆಸ್ನವ್ರು ತಗೊಂಡವ್ರೆ, BJP ಎಲ್ಲರೂ ತಗೊಂಡವ್ರೆ. ನಾನು ಹೇಳಿಲ್ಲ ಅವತ್ತು ತಗೊಳ್ದೇ ಇರೋರಪ್ಪ ನಾನು ಶ್ರೀವತ್ಸ. ಎಲ್ಲ MLAಗಳು MLCಗಳೆಲ್ಲ ಮುಗ್ದೋಗವ್ರು ಇಲ್ಲಿ ಕತೆ. ಎಲ್ಲ ಕೈ ಚಾಚ್ಬಿಟ್ಟಿದ್ದಾರೆ ರೀ ಕತೆ ಎಲ್ಲ. ಬಟ್ ನಾನು ಶ್ರೀವತ್ಸ ಕಾಲು ಚಾಚ್ಕೊಂಡು ಮಲಗಿದ್ದೀವಿ, ಕೈ ಚಾಚಿಲ್ಲ ನಾವು. ಅಲ್ಲ, ನಾವೆಲ್ಲ ರೈತರು ಮಕ್ಕಳು ರೀ. 4 ತಲೆಮಾರಿಂದ ನಾವು ಗದ್ದೆ ಉಳೋರು. ನಾವು ಇವತ್ತು ಉಳಿತಾ ಇವಿ. ನಿಜ, ಅಲ್ಲೇನಾಗಿದೆ, ಯತ್ನಾಳ್ ಅವ್ರು ಯಾರು ಇದನ್ನು ಒಪ್ತಾ ಇಲ್ಲ. ಅಲ್ಲ, ಈಗ ಅವ್ರೇನು ಇಂಟರ್ನಲ್ ಕಾನ್ಸ್ಪಿರಸಿಗಳು ಏನಿದಾವೋ ಗೊತ್ತಿಲ್ಲ. ಜನದ ಕಣ್ಣಿಗೆ ಏನು ಕಾಣ್ತಾ ಇದೆ? ಅಲ್ಲೊಂದು ಪಾದಯಾತ್ರೆ, ಇಲ್ಲೊಂದು ಜನಾಂದೋಲನ. ಅಲ್ಲಿ ನಾನು ಹೇಳಿಲ್ವಾ ನೀವು ಹಂಗಿಷ್ಟು ನಡೀತಾ ಇದೆ. ಪಾದಯಾತ್ರೆನ ಸ್ಟಾರ್ಟ್ ಮಾಡಿಬಿಟ್ಟೆ ಬಂದಲ್ರಿ ನಾನು. ನೋಡ್ರಿ, ನಾನು ಪಾದಯಾತ್ರೆಗೆ ಹೋಗ್ಬೇಕು ಅಂತಿಲ್ಲ. ನಂದು ಒಂಟಿ ಧ್ವನಿ, ಗಟ್ಟಿ ಧ್ವನಿ. ನಾನು ದಿನ ಮಾತಾಡ್ತಾನೆ ಇರ್ತೀನಿ. ಅಲ್ಲಿ ಪಾದಯಾತ್ರೆಗೆ ಹೋಗಿ ಭಾಷಣ ಮಾಡಬೇಕೆ? ಅರೆ ಅಯ್ಯೋ ರಾಮ್ನೇ, ಪಾದಯಾತ್ರೆಗೆ ಹೋಗಿ ಭಾಷಣ ಮಾಡಬೇಕಾಗಿಲ್ಲ. ನಾನು ದಿನ ಮಾತಾಡ್ತಾನೆ ಇದ್ದೀನಿ ನಾನು. ಅದೇ ಲವೋಗ ಸ್ಪೆಷಲಾಗಿ ಏನಿದೆ ಅಲ್ಲಿ, ಅದೇ ವಿಶ್ವನಾಥ, ಅದೇ ವಾಯ್ಸು. ಪಾದಯಾತ್ರೆಯಲ್ಲಿ ಏನು ಮಾತಾಡ್ತೀರಲ್ಲೋಗಿ ಕತೆ ಅಲ್ಲ. ಇಲ್ಲ ರೀ, ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಲೀಡರ್, ಈಸ್ ದ ಚೀಫ್ ಮಿನಿಸ್ಟರ್ ಆಫ್ ದ ಕಾಂಗ್ರೆಸ್ ಪಾರ್ಟಿ. ಹಾಗಾಗಿ ಇವ್ರು ಮಾಡ್ತಾರೆ. ಇಡೀ ಕಾಂಗ್ರೆಸ್ ಪಾರ್ಟಿ ಸಿದ್ದರಾಮಯ್ಯನ ಬೆನ್ನಿಂದೆ ನಿಂತಿಲ್ವ ಈಗ, ರೈಟ್ ಫ್ರಮ್ ಡೆಲ್ಲಿ. ಬಟ್ ಆದ್ರೂ ಅದು ಸರಿಯಾಗಲ್ಲ. ಸರಿಯಲ್ಲ. ಬಿಕಾಸ್ ನೋಡ್ರಿ, ಕಾಂಗ್ರೆಸ್ ಪಾರ್ಟಿನೇ ಈ ದೇಶದಲ್ಲಿ ಸಾಮಾಜಿಕ ನ್ಯಾಯದ ಹರಿಕಾರರು. ದೇವರಾಜರು ಸಂತ ಪುಣ್ಯಾತ್ಮ ಇಂದಿರಾ ಗಾಂಧಿ ಅಂತವ್ರು. ಈ ಸಿದ್ದರಾಮಯ್ಯ ಅವರೇನಪ್ಪ ಭ್ರಾಂತಿ ಅಷ್ಟೇ, ಸಾಮಾಜಿಕ ನ್ಯಾಯದ ಭ್ರಾಂತಿ ಇದು. ಅದು ಕ್ರಾಂತಿ. ಅದು ಏನಪ್ಪ, ಭ್ರಷ್ಟಾಚಾರದ ಪಿತಾಮಹ ಯಾರನ್ನ ಇಲ್ಲ ಅಂತ ಹೇಳಿ ಹೇಳಪ್ಪ. ಇಂಥವ್ರು ಇಲ್ಲ ಅಂತ ಹೇಳಪ್ಪ. ಅದು ಬಿಡಪ್ಪ, ಅದಕ್ಕೆ ನಾನು ಹೇಳಿದ್ರೆ ಯಾರಿಲ್ಲ ಅಂದರೆ ಇದ್ದಾರೆ ಅಂತ ಆಯ್ತು. ಯಾರು ಅಂತ ಯಾರಿಲ್ಲ, ಎಲ್ಲ ಸಮಗ್ರ ಎಲ್ಲ. ಥ್ಯಾಂಕ್ ಯು. ಪಾಪ ಅವ್ರಿಗೇನು ಗೊತ್ತಾಗುತ್ತೆ ರೀ. ಈ ಯಾರ್ಯಾರು ಹೈಕ್ಲೆಲ್ಲ ಬಂದು ಪ್ರೆಸ್ ಮೀಟ್ ಮಾಡ್ತವೆ, ಸಿದ್ದರಾಮಯ್ಯಗೂ ಜೈ ಅಂತವೆ. ಯಾಕೆ ಜೈ ಅಂತ ಅವಕ್ಕೆ ಗೊತ್ತಿಲ್ಲ. ಈ ನಮ್ಮ ಕುರುಬರು ಹುಡುಗರಿಗೆ ಕೇಳಿ. ನಾನು ಈಗ ನೋಡಿ ಒಂದು 2 ತಿಂಗಳಲ್ಲಿ ಹೋಗಿದ್ದೆ ಇದಕ್ಕೆ, ಕಲ್ಯಾಣ ಕರ್ನಾಟಕಕ್ಕೆ. ಸಿದ್ದರಾಮಯ್ಯ ಜೈ ಸಿದ್ದರಾಮಯ್ಯ. ನಾನು ಆಯಿತು ಸುಮ್ಮನೆ ಕೂತ್ಕೊಳ್ರು. ನಿಮ್ಗೆ ಏನು ಸಿಕ್ತು ಅಂತ ಕೂಗ್ಕೋತಾ ಇದ್ದೀರಪ್ಪ, ಅಥವಾ ಏನು ಸಿಗಲಿಲ್ಲ ಅಂತ ಕೂಗ್ಕೋತೀರೋ? ಅವಕ್ಕೆ ಗೊತ್ತಿಲ್ಲ ಯಾಕೆ ಕೂಗ್ತಾ ಇದ್ದೀವಿ ಅಂತ. ಏನು ಸಿಕ್ಕದೆ ಕುರುಬರಿಗೆ? ಏನು ಸಿಕ್ಕಿದೆ ಹೇಳ್ರಿ? ಏನೂ ಇಲ್ಲ. ಅವೇನದಕ್ಕೆ ಸುಮ್ಮನೆ ಕೂಗ್ಕೊಳ್ಳೋದು ಜೈ. ನಿಜಪ್ಪ, ಅಯ್ಯೋ ನಿಜ. ನಾವೇ ಮಾಡಿರೋರು, ನಮ್ಗೆ ಅಭಿಮಾನ ಇಲ್ವೇ? ಅದಲ್ಲ ರೀ, ನೀ ಏನು ಮಾಡಿದೆ ಹೇಳಪ್ಪ, ಅರೆ ರಾಮ್ನೇ, ಕೂಗ್ಕೊಳ್ಳೋರ್ಗೆ ಏನು ಮಾಡಿದ್ಯಾ? ತನು ಮನ ಧನ ಅರ್ಪಣೆ ಮಾಡಿದಂಥ ಕುರುಬರಿಗೆ ನಿನ್ನ ಕಾಂಟ್ರಿಬ್ಯೂಷನ್ ಏನು ಹೇಳು. ಮತ್ತೆ ಇಲ್ಲ ಹೇಳು, ಮೈಸೂರಲ್ಲಿ ಏನು ಮಾಡಿದ್ಯಾ?
ಹೇಳಪ್ಪ. ಇದೆಲ್ಲ ಏನು ಹೇಳಿಲ್ವಾ? ಸಾಮಾಜಿಕ ನ್ಯಾಯದ ಭ್ರಾಂತಿ ಸಿದ್ದರಾಮಯ್ಯಂದು, ದೇವರಾಜರಸ್ತು ಕ್ರಾಂತಿ ಭ್ರಾಂತಿ. ಆಮೇಲೆ ಇದೇನು ಹಿಂಗೆ ಬಿಟ್ಕೊಂಡು ಎಷ್ಟು ದಿವಸ ಹೋಗೋಣ ರೀ? ನಾನು ಅದಕ್ಕೆ ಕೆಲವರು ಪತ್ರಿಕೆಯವ್ರ ಹತ್ರ ನಿನ್ನೆ ರಾತ್ರಿಯೆಲ್ಲ ಮಾತಾಡಿದ್ದೀನಿ, ಇದೆಲ್ಲ ಕಳ್ಕೊಂಡೆಲ್ಲ ಸೇರೋಣ ರೀ ಒಂದು ಕಡೆ. ಈಗ ನಿಮ್ಗೆ ಎಲ್ಲಿ ಯಾರನ್ನು ಕೂರಿಸ್ಕೊಂಡು ಮಾತಾಡೋಣ ರೀ? ಈಗ ಇದು ಹಿಂಗೆ ಬಿಟ್ಬಿಡೋಣ, ಈಗ ಹಿಂಗೆ ಬಿಟ್ಬಿಡೋಣ ಎಲ್ಲ ಸೇರಿ, ಎಲ್ಲರೂ ಒಂದು ಕಡೆ ಕೂತು ಮಾತಾಡಿ ಇದಕ್ಕೊಂದು ಚಿಕಿತ್ಸೆ ಆಗಬೇಕಲ್ಲ ಇದಕ್ಕೆ. ಹಾಂ, ಈಗ ನೋಡ್ರಿ, ನನಗೆ ಓಟ್ ಹಾಕ್ತಾ ಇರ್ಬೋದು ಜನ, ಹೌದು ನಮ್ಮಂಥವ್ರು ಓಟ್ ಹಾಕಲ್ಲ. ಓಟ್ ಹಾಕೋ ಜನ ಇದ್ದಾರೆ ಬೇರೆ, ಬಟ್ ಇದೇನಾಗುತ್ತೆ, ಎಲ್ಲ ಓಟಿನ ಮೇಲೆ ನಿಂತಿದೆ. ನೋಟು ಓಟು, ಓಟು ನೋಟು. ಅಪ್ಪ ಅದು ಕಲಾಯ ತಸ್ಮೈ ನಮಃ. ನನಗೂ ನಿನಗೂ ಏನಪ್ಪ ಗೊತ್ತು? ಅದು ಎತ್ತೆತ್ತಾಗಿ ಯಾರ್ಯಾರು ಏನೇನು ಮಡಗಿದಾರೋ ಈಗ ಕಾಣೆ ಬಾಂಬ್ಗಳು ಅವೆಲ್ಲ. ಬಟ್ ಒಟ್ಟಿನಲ್ಲಿ ಅಲ್ಲ, ನೋ, ಐ ಡೋಂಟ್ ಲೈಕ್ ಸಿದ್ದರಾಮಯ್ಯ. ನಾನು ಹೇಳಿದೆ ಫಸ್ಟ್ ಯು ಮಸ್ಟ್ ಸರೆಂಡರ್. 14 ಸೈಟ್ ಸರೆಂಡರ್ ಮಾಡಿ CBI ಕೊಡ್ರಿ ಮೂಡೋದನ್ನ, ಎಲ್ಲವನ್ನು ಸಿಕ್ಕಂಡು ಸಾಯಿಲಿ ಅತ್ತ ಕಡೆಗೆ. ಆಗ ನೋಡಪ್ಪ ನೀನು ಸತ್ಯವಂತ. ನೀನು BJP JDS ಯಾವ ಸಂಚೋ ಮಾರಾಯನೆ, ಏನು ಒಂದ್ಬಿಟ್ಟು ಕಾಪಿ ಅನ್ಕೊಂಬಿಟ್ಟ ಸಂಚು ಹಾಕತ್ತೆ. ಅಯ್ಯೋ ರಾಮ ಹೋಗಪ್ಪ. ಆ ತಿರುಗಿ ಬಾಂಬೆ ಬಾಯ್ಸ್ ಆಗಲ್ಲ ರೀ ಇಲ್ಲಿ. ಅವೆಲ್ಲ ಒಂದೊಂದು ಕಾಲದಲ್ಲಿ ಒಂದೊಂದು ನಡೀತು. ಯಾವಾಗಲೂ ಮಹಾಭಾರತ ನಡೀತದ, ಟಕ್ಕಂತ ರಾಮಾಯಣ ಬರಲಿಲ್ವಾ? ಆಮೇಲಿಂದ ಕಲಿಯುಗ ಬಂದು ಊರಲ್ಲೆಲ್ಲ ಬೀದಿಲೆಲ್ಲ ಆಯ್ತಾ ಇಲ್ವ ಈಗ? ಹಂಗೆ. ಥ್ಯಾಂಕ್ ಯು. ಬಾಂಬೆ ಹೋಗಿ ಬರೋಣ ಬರ್ರಿ, ಬಸ್ ಮಾಡ್ತೀನಿ ಒಂದು. ಇಲ್ಲ, ಈಗ 17ನೇ ತಾರೀಕು ನಾನು ಲಂಡನ್ನಲ್ಲಿ ಬುಕ್ ರಿಲೀಸ್ ಮಾಡಿ ಬಂದಲ್ಲ, ಅದ್ರ ಬಗ್ಗೆ ತಮ್ಮನ್ನೆಲ್ಲ ಕರೀತಾ ಇದ್ದೀನಿ. ಯಾವುದು ಬಹದ್ದೂರ್ ಆಡಿಟೋರಿಯಂನಲ್ಲಿ 17ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಕರೆದಿದ್ವಿ. ಅವತ್ತೆಲ್ಲ ಪ್ರಕಾಶಕರು, ಸಾಹಿತಿಗಳು ಅವರೆಲ್ಲ ಕರೆದು ಮಾತಾಡ್ತಾ ಇದ್ದು ನೋಡೋಣ. ಆವತ್ತಿನ ದಿವಸ ಹೇಳೋಣ ಬೊಂಬಾಯಿನ ಅವತ್ತು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.